ಹಾಯ್, ಹಲೋ, ನಮಸ್ತೆ. ಇದೆಂತ ಅಂತ ಗೆಸ್ ಮಾಡ್ಬೋದಾ? ಯಾರಿಗಾದರೂ ಹೈ ಟ್ರೈಗ್ಲಿಸರೈಡ್ಸ್ ಅಥವಾ ಪ್ರೀ ಡಯಾಬಿಟಿಕ್ ಆರ್ ಸಫರಿಂಗ್ ಫ್ರಮ್ PCOS, ನವ್ ಇಟ್ ಈಸ್ ಕಾಲ್ಡ್ PMOS. ನನ್ನ ಹತ್ರ 30 ವರ್ಷದ ಒಂದು ಲೇಡಿ, ಅವರಿಗೆ ಹೈ ಟ್ರೈಗ್ಲಿಸರೈಡ್ಸ್, ಪ್ರೀ ಡಯಾಬಿಟಿಕ್ ಅವ್ರು ಬಂದಿದ್ದರು. ಅವರಿಗೆ ಈ ಗಿಡದ ಎಲೆಯ ಬಳಕೆಯಿಂದ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಇದನ್ನು ಗುಡುಚಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಗಿಲಾಯ್ ಅಂತ ಹಿಂದಿಯಲ್ಲಿ ಕರೀತಾರೆ, ಅಮೃತಬಳ್ಳಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದರ ಬೊಟಾನಿಕಲ್ ನೇಮ್ ಟೀನಸ್ಪೋರಾ ಕಾರ್ಡಿಫೋಲಿಯಾ. ಮತ್ತು ಇದನ್ನು ಸರಿಯಾಗಿ ಗುರುತಿಸ್ಕೊಳ್ಬೇಕು ಅಮೃತಬಳ್ಳಿಯ ಅಂತ. ಹಾಗಾದರೆ ಮಾತ್ರ ಯೂಸ್ ಮಾಡಿಕೊಳ್ಬೇಕು. ನಿಮಗೆ ಗೊತ್ತಾದರೆ, ಸರಿಯಾಗಿ ಗುರುತಿಸ್ಬೋದು ಅಂತ ಗೊತ್ತಾದರೆ ಮಾತ್ರ ಬಳಸ್ಕೊಳ್ಬೋದು. ಇಲ್ಲದಿದ್ದರೆ ಆಯುರ್ವೇದ ಶಾಪಲ್ಲಿ ಇದರ ಪೌಡರ್ ಸಿಗ್ತದೆ, ಜ್ಯೂಸ್ ಸಿಗ್ತದೆ, ಅದನ್ನು ಉಪಯೋಗ ಮಾಡ್ಬೋದು. ಇದು ಅಮೃತಬಳ್ಳಿಯ ಉಪಯೋಗ ಅಂತ ಹೇಳಿದರೆ, ಇದು ರೋಗ ನಿರೋಧಕ ಶಕ್ತಿಯನ್ನು ಸಹ ಬಲಪಡಿಸ್ತದೆ, ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡ್ತದೆ, ಮತ್ತು ಜ್ವರ ನಿವಾರಕವಾಗಿ ಸಹ ಬಳಸ್ತಾರೆ. ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಒಳ್ಳೆಯದು, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಅತ್ಯಂತ ಪರಿಣಾಮಕಾರಿ, ಮತ್ತು ಮಲಬದ್ಧತೆ, ಅಜೀರ್ಣದಂಥ ಸಮಸ್ಯೆಯನ್ನು ಸಹ ನಿವಾರಿಸಿ ಜೀರ್ಣಕ್ರಿಯೆಯನ್ನು ಬಲಪಡಿಸ್ತದೆ. ಮತ್ತು ದೇಹದಲ್ಲಿರುವ ವಿಷಕಾರಿ ಅಂಶವನ್ನು ಸಹ ಹೊರಹಾಕಿ ಲಿವರ್ ಅಂದರೆ ಯಕೃತ್ತನ್ನು ಸಹ ಯಕೃತ್ತಿನ ಆರೋಗ್ಯವನ್ನು ಸಹ ಕಾಪಾಡ್ತದೆ. ಮತ್ತು ಸಂಧಿವಾತ, ಕೀಲು ನೋವಿಂದ ಉರಿಯೂತ ಉಂಟಾಗ್ತದಲ್ಲ, ಅದನ್ನು ಸಹ ಕಡಿಮೆ ಮಾಡ್ತದೆ. ಮತ್ತು ಉಸಿರಾಟದ ತೊಂದರೆಗಳಿಗೆ ಸಹ ಅಮೃತಬಳ್ಳಿಯನ್ನು ಉಪಯೋಗ ಮಾಡ್ತಾರೆ. ಈ ಅಮೃತಬಳ್ಳಿಯ ಕಷಾಯನ ಹೇಗೆ ಮಾಡೋದು ಹೇಳಿದರೆ, 4ರಿಂದ 5 ಎಲೆ ತಗೊಳ್ಬೇಕು. ಅದನ್ನು ಚೆಂದ ತೊಳೆದು ಇಟ್ಕೊಳ್ಬೇಕು. ನಂತರ 250 ml ನೀರು ತಗೊಂಡು ಅದಕ್ಕೆ ಈ 4-5 ಎಲೆಯನ್ನು ಹಾಕಿ, ಮತ್ತು 1 ಚಮಚ ಮೆಂತೆಯನ್ನು ಹಾಕಿ ಕುದಿಸಬೇಕು. ಒಂದು 2-3 ನಿಮಿಷಗಳ ಕಾಲ ಕುದಿಸಿ ನಂತರ ಅದನ್ನು ಶೋಧಿಸಿ ಡೈಲಿ ಬೆಳಿಗ್ಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಗೆ ಈ ಕಷಾಯವನ್ನು ಕುಡಿಬೇಕು. ವಾರದಲ್ಲಿ 3 ದಿವಸ ಸಾಕು. ಸೋಮವಾರ, ಬುಧವಾರ, ಶುಕ್ರವಾರ, ಹೀಗೆ ವಾರದಲ್ಲಿ 3 ದಿವಸ 2 ತಿಂಗಳುಗಳ ಕಾಲ ಮಾಡಿ ನೋಡಿ. ಇದರಿಂದ ನಿಮಗೆ ಹೈ ಟ್ರೈಗ್ಲಿಸರೈಡ್ ಕಮ್ಮಿ ಆಗ್ತದೆ, ಮತ್ತು ರಕ್ತದಲ್ಲಿನ ಶುಗರಿನ ಅಂಶ ಸಹ ಕಮ್ಮಿ ಆಗ್ತದೆ, ಮತ್ತು ಒಳ್ಳೆ ರಿಸಲ್ಟ್ ಸಿಗ್ತದೆ ನಿಮಗೆ 2 ತಿಂಗಳಲ್ಲಿ. ಮಾಡಿ ರಿಸಲ್ಟ್ ಹೇಳಿ. ಥ್ಯಾಂಕ್ ಯು.